ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದೆ. ಟಿಫನ್ ಮಾಡಿ ರಕ್ಷಿನ್ ಬಿಟ್ಟು ಬಂದು ಬಾಗಿಲೆಲ್ಲ ತೊಳೆದು ಎಲ್ಲ ಕೆಲಸ ಆಯಿತು. ಇವತ್ತು ಬಂದು ರಾಘವೇಂದ್ರ ಸ್ವಾಮಿಯವರ ಜನ್ಮ ದಿನ ಮತ್ತು ಅವ್ರದ್ದು 6 ದಿನದಿಂದ ವರ್ಧಂತಿ ನಡೀತಾ ಇತ್ತು. ನಾನು 3 ದಿನದಿಂದ ಮಾಡಿದೆ ಅದನ್ನು. ಅಂದರೆ 6 ದಿನದಿಂದನೇ ಮಾಡಬೇಕಾಗಿತ್ತು, ನನಗೆ ಆಗಲಿಲ್ಲ. ಹಾಗಾಗಿ 3 ದಿನ ಮಾಡಿದೆ. ಇವತ್ತಿಗೆ 3 ದಿನ ಆಗುತ್ತೆ. ಅದಕ್ಕೆ ಇವತ್ತು ನೀಟಾಗೆಲ್ಲ ಮನೆಯೆಲ್ಲ ಮತ್ತೆ ಸ್ವಲ್ಪ ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಉಪವಾಸ ಇದ್ದು ನಮ್ಮ ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವ್ರಿಗೆ ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅಂತ. ಮನೆ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗೋದಿಲ್ಲ. ಡೀಪ್ ಕ್ಲೀನಿಂಗಿಗೆ ಹೆಂಗೂ ಹಿಡಿಬೇಕು ಮನೇನ. ಹಾಗಾಗಿ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನೂ ಬರ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಬರ್ತಾರಾ ಏನು ಅಂತ ಹೇಳಿಬಿಟ್ಟು. ನನಗೇನು ಅಂತಂದರೆ ನಮ್ಮ ಮನೆಗೆ ಬಂದಾಗ ಪೂಜಾ ಇದು ಮಾಡ್ತಾಳೆ, ನೀವು ನಮ್ಮ ಮನೆಗೆ ಬರೋಲ್ಲ ಅಂತ. ಅಮ್ಮ ಆಮೇಲೆ ಅವ್ರ ಮನೆಗೆ ಹೋದಾಗ ನಾನು ನಮ್ಮ ಮನೆಗೆ ಬರೋಲ್ಲ ಅಂತ ಜಗಳ ಮಾಡ್ತೀನಿ. ಅದಕ್ಕೆ ಅಮ್ಮ ಬೈತಾ ಇರ್ತಾರೆ, ನೀವು ಫಸ್ಟು ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೇ ಕರೆಕ್ಟಾಗಿರೋ, ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ ನೋಡು ಅಂತ. ಅವ್ರು ಹೋಗ್ತೀನಿ ಅಂತ ಇದ್ದಾರೆ. ನಾವೇ ಬೇಡ ಸಾಕು ಇಷ್ಟು ದಿನ ಮಾಡಿರೋದು ಇನ್ನೂ ಬೇಡ ಅಂತ ಹೇಳಿ ನಾನು ಪೂಜೆ ಬೈತಾ ಇದ್ದೀವಿ. ಅಮ್ಮನಿಗೆಲ್ಲ ಅವಾಗಿಂದ ಕೆಲಸ ಮಾಡಿದ್ದಾರಲ್ಲ, ಇವಾಗ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ನಾನು ಹೋಗ್ತೀನಿ ಅಂತ ಅವರು. ನೋಡೋಣ, ಒಂದಷ್ಟು ಹೂವು ಎಲ್ಲ ಬೇಕಾಗಿತ್ತು, ರಾಯರಿಗೆ ತೊಗೊಂಬಂದಿದ್ದೀನಿ. ರಕ್ಷಿಣೆ ಹೆಂಗೂ ಬೆಳಗ್ಗೆನೇ ಬಿಡೋದಕ್ಕೆ ಹೋಗಿದ್ನಲ್ಲ, ಎಲ್ಲ ತೊಗೊಂಡು ಬಂದೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ತುಂಬ ನೆಮ್ಮದಿಯಿಂದ ನಮ್ಮ ರಾಯರಿಗೆ ಪೂಜೆ ಮಾಡಬೇಕು. ನೋಡೋಣ ಇವತ್ತು ಸಂಜೆ ಎಲ್ಲ ಯಾವ ರೀತಿ ಹೋಗುತ್ತೆ ಅಂತ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಂದೀಶ್ ಅವರು ಹೇಳಿದ್ದಾರೆ. ನೋಡೋಣ, ಸಂಜೆ ಮೇಲೆ ಕರ್ಕೊಂಡು ಹೋಗ್ತಾರೆ. ಪಾಪ ಯಾವಾಗಲೂ ಕರ್ಕೊಂಡು ಹೋಗ್ತಾರೆ ಅಂದಮೇಲೆ ಇವತ್ತು ಕರ್ಕೊಂಡು ಹೋಗಲ್ವಾ. ಇವತ್ತು ತುಂಬ ಸ್ಪೆಷಲ್ ಡೇ. ಕರ್ಕೊಂಡು ಹೋಗ್ತಾರೆ. ತುಂಬ ಆಸೆಯಾಗೇನೋ ಬಳೆ ತೋರಿಸ್ಕೊಂಬಿಟ್ಟೆ. ಅಂದರೆ ಅವರೆಲ್ಲ ತೋರಿಸ್ಕೊತಾ ಇದ್ರಲ್ಲ ಅಂಥೇಳಿ ತೋರಿಸ್ಕೊಂಡೆ. ಡೈಲಿ ಹಾಕ್ಕೊಳ್ಳೋಣ ಅಂಥೇಳಿ ಬಿಚ್ಚಿಟ್ಬಿಟ್ಟಿದ್ದೆ. ಡೈಲಿ ಹಾಕೋತೀನಿ. ಖುಷಿ ಎಲ್ಲರೂ ಹಾಕ್ಸ್ಕೋಬೇಕಂದ್ರೆ. ಡೈಲಿ ಕೈ ತುಂಬ ಬಳೆ ಹಾಕ್ಕೊಂಡಿರೋದಕ್ಕಾಗಲ್ಲ, ಬಿಚ್ಚಿಟ್ಬಿಟ್ಟಿದ್ದೆ. ಇವಾಗ ಕೆಲಸನ ಶುರು ಮಾಡ್ಕೊಳ್ಳೋಣ. ನಾನು ಇವತ್ತೆಲ್ಲ ಸಂಜೆವರೆಗೂ ಹೇಗೆ ಹೋಗುತ್ತೆ ಏನೋ ಅಂತ ನಿಮ್ಮ ಜೊತೆಲ್ಲೂ ಶೇರ್ ಮಾಡ್ತೀನಿ. ಬನ್ನಿ, ಫಸ್ಟೆಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡ್ಬಿಡ್ತೀನಿ. ನೀವೆಲ್ಲರೂ ಯಾವ ರೀತಿ ಮಾಡಿದ್ರಿ ನನಗೆ ಅಂತ ಹೇಳಿ, ಅಂದರೆ ಯಾವ ರೀತಿ ರಾಯರು ಜನ್ಮದಿನನ ಆಚರಿಸಿದ್ರಿ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮಧ್ಯಾಹ್ನದ ಮೇಲೆ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಆಲ್ರೆಡಿ ಸಂಜೆ ಆಗಿದೆ. ಕೆಲಸ ಎಲ್ಲ ಆಗಿದೆ. ನನಗೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಸಿಂಪಲ್ಲಾಗಿ ಅಲಂಕಾರನ ಮಾಡಿದ್ದೀನಿ ರಾಯರಿಗೆ. ದೇವ್ರ ಅಲಂಕಾರ ಎಲ್ಲ ರೆಡಿಯಾಗಿದೆ. ಸ್ವಲ್ಪ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆಲ್ಲ ರೆಡಿ ಮಾಡಿದ್ದೀನಿ. ಅದನ್ನು ಸ್ವಲ್ಪ ರೆಡಿ ಮಾಡಿ ತೊಗೊಬಂದು ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೊಡಬೇಕು ಅಷ್ಟೇನೇನೆ. ಫಸ್ಟು ನೈವೇದ್ಯನ ರೆಡಿ ಮಾಡ್ಕೊಂಡು ಬಂದುಬಿಡ್ತೀನಿ. ದೇವ್ರಿಗೆ ಸ್ವಲ್ಪ ನೈವೇದ್ಯನ ರೆಡಿ ಮಾಡಿಕೊಂಡು ಮತ್ತು ಬೆಲ್ಲದ ಆರತಿ ಮಾಡೋಣ ಅಂತ ಆಮೇಲೆ ಅಂದ್ಕೊಂಡೆ. ಬೆಲ್ಲದ ಆರತಿನೂ ಮಾಡಿದೆ. ನಾನು ರೆಗ್ಯುಲರಾಗಿ ದೇವಸ್ಥಾನದಲ್ಲಿ ಬೆಲ್ಲದ ಆರತಿನ ಮಾಡ್ತೀನಿ. ರಾಯರಿಗೆ ಅಲ್ಲಿ ತೊಗೊಂಡೋಗಿ ಪ್ರತಿ ವಾರ ನಾನು ಯಾವಾಗ ಹೋಗ್ತೀನಿ ಅವಾಗೆಲ್ಲನೂ ಮಾಡ್ತೀನಿ. ಇವತ್ತು ಮನೇಲೂ ಮಾಡೋಣ ಅಂತ ಹೇಳಿ ಮಾಡಿದೆ. ಮತ್ತು ಇದು ಮಣ್ಣಿನ ದೀಪನೇ ಹಚ್ಚಬೇಕು ಅಂತ ಹೇಳಿದರು. ಹಾಗಾಗಿ ಮಣ್ಣಿನ ದೀಪನೂ ಹಚ್ಚಿದೆ. ನಾನು ಒಂದು 6 ದಿನ ಮಾಡಬೇಕಾಗಿತ್ತು, ಆದರೆ ಆಗಲಿಲ್ಲ. ಫೈನಲ್ ದಿನನಾದ್ರೂ ಮಾಡೋಣ ಅಂಥೇಳಿ ನೀಟಾಗಿ ಪೂಜೆ ಮಾಡಿದೆ. 3 ದಿನದಿಂದ ಮಾಡಿದೆ, 6 ದಿನ ಮಾಡೋದಕ್ಕಾಗಲಿಲ್ಲ. ಒಂಥರ ಏನೋ ಸಮಾಧಾನ ಅನಿಸ್ತಾಯಿತ್ತು. ರಾಯರನ್ನ ಆ ರೀತಿ ಒಂಥರ ಚೆನ್ನಾಗಿ ಅಲಂಕಾರ ಮಾಡಿ ಒಂಥರ ತುಂಬ ಖುಷಿಯಾಯಿತು. ಅಷ್ಟೊಂದೆಲ್ಲ ಚೆನ್ನಾಗಿ ಪೂಜೆ ಮಾಡಿದ್ದು. ಪೂಜೆನೂ ಚೆನ್ನಾಗೂ ಆಯಿತು. ನಂದೀಶ್ ಅವರು, ನೀನು ಪೂಜೆ ಮಾಡಿಬಿಡು, ಆಮೇಲೆ ನಾನು ಪೂಜೆ ಮಾಡ್ತೇನೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಫಸ್ಟು ನಾನೇ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡಿಬಿಟ್ಟೆ. ನನಗೆ ಅರ್ಜೆಂಟಲ್ಲಿ ಪೂಜೆ ಮಾಡೋದಕ್ಕೆ ಅಂದರೆ ಸ್ವಲ್ಪ ಹಿಂಸೆ ಆದಂಗೆ ಆಗುತ್ತೆ. ಹಾಗಾಗಿ ಆಮೇಲೆ ನಂದೀಶ್ ಅವರೂ ಬಂದು ಪೂಜೆ ಮಾಡಿ ಆಮೇಲೆ ಇಬ್ಬರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಇದ್ದರು ಜನ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಬೆಳಗ್ಗೆಯಿಂದನೂ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ. ಎಲ್ಲೂ ಫ್ರೀ ಇರಲಿಲ್ಲ. ಫುಲ್ಲು ರಶ್ ಅಂದರೆ ರಶ್ ಆಗಿಬಿಟ್ಟಿತ್ತು. ಬೆಲ್ಲದ ಆರತಿನ ತೊಗೊಂಡೋಗಿ ಕೊಟ್ಟೆ. ಪ್ರತಿ ಸರಿ ಮಹಾಮಂಗಳಾರತಿ ಆಗೋದಕ್ಕಿಂತ ಮುಂಚೆನೇ ಹೋಗಿದ್ರೆ ನಾನು ಬೆಲ್ಲದ ಆರತಿ ಮಾಡ್ತೀನಲ್ಲ, ಅದನ್ನ ಒಳಗಡೆನೇ ಇಟ್ಟು ಪೂಜೆ ಮಾಡೋರು. ಸ್ವಲ್ಪ ಲೇಟ್ ಆಯಿತು ಈ ಸರಿ. ಈಗ ಬಂದ್ವಿ, ಟೈಮ್ ಆಗ್ಬಿಡ್ತು. ಸಿಕ್ಕಾಬಿಟ್ಟೆ ರಶ್ ಇದ್ರು ಇವತ್ತಂತೂ. ಜನ ಜಾಸ್ತಿ ಇವತ್ತು, ತುಂಬ ವಿಶೇಷವಾಗಿರೋ ದಿನ ಅಲ್ವಾ. ಹಾಗಾಗಿ ಸಿಕ್ಕಾಬಿಟ್ಟೆ ಜನ ಇದ್ದರು. ಸ್ವಲ್ಪ ಟೈಮ್ ಆಗೋಗ್ಬಿಟ್ಟೆ. ನಮ್ಮ ಅತ್ತೆಗೆ ಫಸ್ಟು ಊಟ ಮಾಡಿಕೊಡ್ಬೇಕು. ಮುದ್ದೆ ಒಂದು ಮಾಡಬೇಕಷ್ಟೇ. ಒಬ್ಬರಿಗೆ ಅದಕ್ಕೆ ಬಂದವಳು ಡ್ರೆಸ್ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಫಸ್ಟು ಅಡುಗೆ ಮನೆ ಬಂದಿದ್ದೀನಿ. ಬಂದಿದ್ದ ತಕ್ಷಣ ಅಡುಗೆ ಮಾಡಿಬಿಟ್ಟು
ಅಷ್ಟು ಊಟ ಮಾಡಿ ಇವತ್ತು ರಕ್ಷೆಗೆ ಕ್ವಶನ್ ಕೊಡಬೇಕು. ನೋಡೋಣ, ಒಂದಿನ ಕ್ವಶನ್ ಹಾಕಿ ಮಲ್ಕೊಳ್ಳೋಷ್ಟು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇವತ್ತು ಟೈಮ್ ಒಂದು 5:15, ಅರ್ಲಿ ಮಾರ್ನಿಂಗ್ 5:15 ಆಗಿದೆ. ರಕ್ಷಿನ ಮಲ್ಕೊಂಡಿದ್ದಾನೆ. ಒಂದು ಫಂಕ್ಷನ್ಗೆ ಹೋಗಬೇಕು. ಇನ್ನೇನು ಎದ್ದು ನಮ್ಮ ಕೆಲಸಗಳನ್ನ ಮುಗಿಸಿ ನಾವು ರೆಡಿ ಆಗೋಷ್ಟರಲ್ಲಿ ಟೈಮ್ ಆಗುತ್ತಲ್ವ. ಎದ್ದು ಸ್ವಲ್ಪ ಫ್ರೆಶಪ್ ಆಗಿ ಬಂದೆ. ಇವಾಗ ಅಡುಗೆ ಮನೆ ಕಡೆ ಹೋಗಬೇಕು. ಅಷ್ಟು ಅಡುಗೆ ಏನಾದರೂ ಮಾಡಿಟ್ಟು ತಿಂಡಿ ಅಡುಗೆ ಆಮೇಲೆ ಹೊರಡೋದಕ್ಕೆ ರೆಡಿ ಆಗಬೇಕು. ರಕ್ಷಿಗೆ ಇನ್ನೇನು ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಹಾಗಾಗಿ ಅವನಿಗೂ ಪ್ರತಿದಿನ ಬೆಳಗ್ಗೆನೂ ಟ್ಯೂಷನ್ ಇರ್ತಿತ್ತು, ನೈಟು ಟ್ಯೂಷನ್ ಇರ್ತಿತ್ತು. ಪಾಪ ಅವನಿಗೂ ಬೆಳಗ್ಗೆ ಸಂಜೆ ಟ್ಯೂಷನ್ಗೆ ಹೋಗಿ ಬೇಜಾರಾದಂಗೆ ಆಗಿಬಿಟ್ಟಿದೆ. ರೆಸ್ಟೇ ಇಲ್ಲ ಪಾಪ ಅವನಿಗೆ. ಮಲ್ಕೊಬಿಟ್ಟಿದ್ದಾನೆ. ಬೆಳಗ್ಗೆ ಟೈಮು ನಾನು 7 ಗಂಟೆ ಅಷ್ಟರಲ್ಲೆಲ್ಲ ಆಲ್ರೆಡಿ ಟ್ಯೂಷನಲ್ಲಿ ಇರಬೇಕಿತ್ತು ರಕ್ಷಿ. ಪ್ರತಿದಿನ ಇದೇ ಥರ ಆಗಿಬಿಟ್ಟಿದೆ. ನನಗೆ ಒಂದೊಂದು ಸರಿ ರಕ್ಷಿಗೆ ಎಕ್ಸಾಮು ಟೆಸ್ಟ್ ಬಿದ್ದಾಗ ಏನನ್ಸುತ್ತೆ ಅಂದರೆ, ಎಷ್ಟು ಬೇಗನಪ್ಪ ಮುಗ್ದೋಗ್ಬಿಡುತ್ತೆ ಅನ್ನೋಷ್ಟು ಬೇಜಾರಾಗ್ಬಿಡುತ್ತೆ. ತುಂಬ ರಿಸ್ಕ್ ಅಂತ ಅನಿಸ್ಬಿಡತ್ತೆ. ಅದಕ್ಕೆ ಇವತ್ತು ಅವನು ಅಮ್ಮ ನಾನು ಬರಲ್ಲ ಅಂತ. ಆಯಿತು ಬಾರಪ್ಪ, ನೀನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಇವತ್ತು ಸಂಡೇ ಯಾವುದು ಟ್ಯೂಷನ್ ಇಲ್ಲ, ಹಾಗಾಗಿ ನಾನು ನಿಮ್ಮ ಜೊತೆ ಬರ್ತೇನೆ ಕಣಮ್ಮ, ನನಗೂ ಬೇಜಾರು ಅಂತ. ಆಯಿತು ಬಾರಪ್ಪ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು 6:30 ಬಿಡಿಸಮ್ಮ ಅಂತ ಹೇಳಿದ್ದಾನೆ. ಫಂಕ್ಷನ್ ಇರೋದು ವಿಜಯಪುರ ದಲ್ಲಿರೋದು, ಹಾಗಾಗಿ ಅಲ್ಲಿಗೆ ಹೋಗ್ಬೇಕಲ್ವ. ನೋಡೋಣ, ಅಷ್ಟೆಲ್ಲ ರಕ್ಷಿಗೆ ಎಬ್ಬಿಸಿ ರೆಡಿ ಮಾಡಬೇಕು. ನಾನು ಫಸ್ಟ್ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನೆಲ್ಲ ಫ್ರೆಶಪ್ ಆಗಿ ಬರ್ತೀನಿ. ಆಮೇಲೆ ರಕ್ಷಿನ ಎಬ್ಬಿಸಿ ಕಳಿಸ್ತೀನಿ. ಈಗ ಅಡುಗೆ ಮನೆ ಕಡೆ ಹೋಗೋಣ. ಎಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಈ ರೀತಿ ಹೋಗೋದೇ ಒಂದು ಚೆಂದ ಅಲ್ವಾ. ಎಲ್ಲರೂ ಫ್ಯಾಮಿಲೀಸ್ ಎಲ್ಲ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಾಗಿ ನಾವು ರೀಚ್ ಆದ್ವಿ ಪಾರ್ಟಿ ಹಾಲ್ ಹತ್ರ. ಬಂದಿದ ತಕ್ಷಣ ತಿಂಡಿ ತಿನ್ಕೊಂಡು ಆಮೇಲೆ ಮೇಲೆ ಹೋಗೋಣ ಅಂಥೇಳಿ ತಿಂಡಿ ಮಾಡೋದಕ್ಕೆ ಹೋಗಿದ್ದೀವಿ. ತಿಂಡಿಗೆ ಬಂದು ಇಡ್ಲಿ, ಚಟ್ನಿ ಮತ್ತು ಸಾಂಬಾರು, ಉದ್ದಿನವಡೆ ಇತ್ತು. ಸಿಹಿ ಪೊಂಗಲ್ ಅಲ್ಲ, ಬರೀ ಖಾರ ಪೊಂಗಲ್ ಇತ್ತು. ನನಗೆ ಸ್ವಲ್ಪ ಇಡ್ಲಿನೇ ಇಷ್ಟ, ಹಾಗಾಗಿ ನಾನು ಇಡ್ಲಿನೇ ತಿಂದೆ. ತಿಂಡಿ ತಿನ್ಕೊಂಡು ಮೇಲೆ ಬಂದ್ವಿ. ನಾಮಕರಣ ಆಗೋಗಿತ್ತು. ಅಂದರೆ ಶಾಸ್ತ್ರ ಮಾಡ್ತಾರಲ್ಲ, ಪಾಪು ಕಿವಿಲಿ ಎಲ್ಲ ಹೇಳೋದು ಹೆಸ್ರನ್ನ, ಅದೆಲ್ಲ ಆಗೋಗಿತ್ತು. ತೊಟ್ಲು ಶಾಸ್ತ್ರ ಒಂದನ್ನು ಮಾಡ್ತಾಯಿದ್ರು. ನಾವು ಬಂದು ಒಂದು 5 ನಿಮಿಷ ಆದಮೇಲೆ ತೊಟ್ಲು ಶಾಸ್ತ್ರ ಮಾಡೋದಕ್ಕೆ ಶುರು ಮಾಡಿದ್ರು. ನಾಮಕರಣ ಮಾಡಿದ್ದಾರೆ. ಎಲ್ಲರೂ ಶುಭವಾಗಿ ಫೈನಲ್ ಆಗಿ ನೇಮ್ನ ರಿವೀಲ್ ಮಾಡಿದ್ರು. ಚೆನ್ನಾಗಿತ್ತು. ಇವಾಗೆಲ್ಲ ಈ ಥರ ಒಂದು ಟ್ರೆಂಡ್ ಅಲ್ವಾ, ಈ ಥರ ನೇಮ್ನ ರಿವೀಲ್ ಮಾಡುವಂಥದ್ದು. ರಿವೀಲ್ ಆದಮೇಲೆ ಫೋಟೋಸ್ನ ತೆಗೆಸ್ಕೊತಾ ಇದ್ದಾರೆ.
ಇವಾಗ ಫೋಟೋಸ್ ತೆಗೆಸ್ಕೊಳ್ಳೋಣ ಎಲ್ಲರೂ ತೆಗೆಸ್ಕೊಂಡು ಹೋದ್ರು. ಪಾಪು ಇನ್ನೂ ಮಲಗಿತ್ತು, ಅವ್ನು ಎದ್ದಿರಲಿಲ್ಲ. ಅವ್ನು ಎದ್ದೋಳೋವರೆಗೂ ವೆಯ್ಟ್ ಮಾಡಿ ತೆಗೆಸ್ಕೊಳ್ಳೋಣ ಅಂತ ನೋಡಿದ್ವಿ, ಅವ್ನು ಎದ್ದೋಳಲೇ ಇಲ್ಲ. ಕೊನೆಗೆ ಆಯಿತು ಅಂತ ಹೇಳಿ ಅವ್ರ ಅಮ್ಮ ಬಂದರು, ಪಾಪು ಅವ್ರ ಅಮ್ಮ ಬಂದರು, ಅವ್ರ ಜೊತೆ ಫೋಟೋಸ್ನ ತೆಗೆಸ್ಕೊಂಡ್ವಿ. ಅಲ್ಲಿಂದ ನಾವು ಚಿಕ್ಕಮ್ಮ ಇದ್ದಾರಲ್ಲ, ನಾವು ಹೋಗಿದ್ವಲ್ಲ ಅವ್ರ ಮನೆಗೆ ಅಂತ ಹೇಳಿ ಕೇಳಲ್ಲ ಅದು. ಬಂದ್ರಿ ಇನ್ನೆಷ್ಟು ಕಿತ್ಕೋತೀರಾ? ಅವರು ಇಬ್ಬರು ಚಿಕ್ಕಮ್ಮ, ನಮಗೂ ಚಿಕ್ಕಮ್ಮನೇ ಆಗಬೇಕಲ್ವ. ಅವರು ಒಬ್ಬರು ಮನೆಗೆ ಹೋದ್ವಿ. ಈಗ ಹೋಗ್ತಾ ಇದ್ದೀವಲ್ಲ, ಇವರ ಮೊಮ್ಮಗದು ಫಂಕ್ಷನ್ ಆಗಿದ್ದು. ಇವರು ಇನ್ನೂ ಬಂದಿರಲಿಲ್ಲ ಫಂಕ್ಷನ್ ಅಲ್ಲಿಂದ. ಅದಕ್ಕೆ ಫಸ್ಟ್ ಆ ಚಿಕ್ಕಮ್ಮರ ಮನೆಗೆ ಹೋಗಿ ಆಮೇಲೆ ಇವ್ರ ಮನೆಗೆ ಬರೋಣ ಅಂತ ಹೇಳಿಬಿಟ್ಟು ಇವ್ರ ಮನೆಗೆ ಬಂದ್ವಿ. ಫಸ್ಟ್ ಟೈಮ್ ಇವ್ರ ಮನೆಗೆ ಹೋದಾಗ ನಾನು ನೀಟಾಗಿ ಏನು ಮನೆ ನೋಡಿರಲಿಲ್ಲ. ಅದಕ್ಕೆ ಈ ಸರಿ ನೀಟಾಗಿ ಮನೆ ನೋಡ್ಕೊಂಬರೋಣ ಅಂಥೇಳಿ ಬಂದ್ವಿ. ಅವ್ರ ಮಗಳು ಹೇಳ್ತಾಯಿದ್ರು, ನಿಮ್ಮ ವೀಡಿಯೋಸ್ನ ನಾನು ನೋಡ್ತೀನಿ ಯೂಟ್ಯೂಬಲ್ಲಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂಥೇಳಿ. ತುಂಬ ಖುಷಿ ಆಯಿತು, ಫಾರಿನಲ್ಲಿರೋರು ನಮ್ಮ ವ್ಲಾಗ್ನ ನೋಡ್ತಾರಲ್ಲ ಅಂತ ಹೇಳಿಬಿಟ್ಟು. ಅವ್ರಿಗೆ ಟೈಮ್ ಇರುತ್ತೋ ಬಿಡುತ್ತೋ ಟೈಮ್ ಮಾಡಿಕೊಂಡು ನಿಮ್ಮ ವ್ಲಾಗ್ನ ನೋಡ್ತೀವಿ ಅಂತ ಹೇಳಿ ನಮ್ಮನ್ನು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಇವ್ರ ಮನೆಗೆ ಬಂದ್ವಿ. ಇನ್ನು ಪಾಪು ಅವರಮ್ಮ ಯಾರೂ ಬಂದಿರಲಿಲ್ಲ. ನಾವು ನೀಟಾಗಿ ಎಲ್ಲರೂ ಮನೆ ನೋಡ್ತಾಯಿದ್ವಿ. ಸರಿ ಬಂದಾಗ ಸ್ವಲ್ಪ ಅರ್ಜೆಂಟಲ್ಲಿ ಹೊರಟ್ಬಿಟ್ಟಿದ್ವಿ, ಟೈಮ್ ಆಗಿರಲಿಲ್ಲ ನೋಡೋದಕ್ಕೆ. ಅದಕ್ಕೆ ಈ ಸರಿ ನೀಟಾಗಿ ಮನೆಯೆಲ್ಲ ನೋಡ್ಕೊಂಬಂದ್ವಿ. 3ಪ್ಲೆಕ್ಸ್ ಮನೆ ಇದು, ತುಂಬ ಚೆನ್ನಾಗಿದೆ. ಕೆಳಗಡೆ ಗ್ರೌಂಡ್ ಫ್ಲೋರ್ ಇತ್ತು, ಅದಲ್ಲದೆ ಇವ್ರದ್ದು ಮೇಲ್ಗಡೆ 3 ಫ್ಲೋರ್ ಮನೆ ಕಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆ ಅಂತೂ. ತುಂಬ ಜಗ ಅನ್ನೋ ಥರ ಏನಿಲ್ಲ, ಡೀಸೆಂಟಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಮಕ್ಳಿಗಂತೂ ಫುಲ್ಲು ಖುಷಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಫೈನಲಾಗಿ ನಾವು ಮನೆಗೆ ಬಂದ್ವಿ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಅಂದವೇ ಬರಬೇಕಾದ್ರೆ ತಂಗಿ ಮನೇಲಿ ಹಬ್ಬ ಇತ್ತು, ಹಾಗೆ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ನನಗಂತೂ. ಹಂಗೂ ನಂದೀಶ್ವರ್ಗೆ ನಾನು ಬರಲ್ಲ, ನೀವೇ ಹೋಗಿ ಅಂತ ಹೇಳಿದೆ. ಅವರು ಇಲ್ಲ ಬಾ, ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ಅವ್ರು ಬಂದು ವೆಯ್ಟ್ ಮಾಡ್ತಾಯಿದ್ರು. ನಾನು ಅಂದವೇ ಹಂಗೆ ಬಂದು ಇಳ್ಕೊಂಡು ಅಲ್ಲೂ ಹಬ್ಬ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಸಿಕ್ಕಾಬಿಟ್ಟೆ ತಲೆನೋವು ಬಂದುಬಿಟ್ಟಿದೆ. ಈಗ ರೆಸ್ಟ್ ಮಾಡಬೇಕು. ಅಮ್ಮ ನೆನ್ನೆನೇ ಬರ್ತೀನಿ ಅಂತ ಹೇಳಿದರು, ಅವರು ಬರಲಿಲ್ಲ, ಇವತ್ತು ಬಂದಿದ್ದಾರೆ. ಪೂಜಾರ ಮನೇಲೂ ಹಬ್ಬ ಇತ್ತು, ಅವರು ಅಲ್ಲಿ ಮುಗಿಸ್ಕೊಂಡು ಬಂದರು. ನಾನು ಇನ್ನೊಂದು ಕಡೆ ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಹೋಗಿದೆ. ಇನ್ನೊಬ್ಳು ತಂಗಿ ಮನೇಲಿ ಹಬ್ಬ ಇತ್ತು, ಅವಳ ಮನೇಲಿ ಮುಗಿಸ್ಕೊಂಡು ನಾನು ಬಂದೆ. ಅಮ್ಮ ಬಂದಿದ್ದಾರೆ. ನಾಳೆಯಿಂದ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ಈ ಒಂದು ವ್ಲಾಗ್ ನಿಮಗೆಲ್ಲರೂ ಹೇಗೆ ಅನ್ನಿಸ್ತು ಏನೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕಾಗಿಲ್ಲ ನನಗೆ. ಈ ವ್ಲಾಗಲ್ಲಿ ತುಂಬ ತಲೆನೋವು ಬಂದುಬಿಟ್ಟಿದೆ. ಆದಷ್ಟು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್, ಬಾಯ್ ಬಾಯ್.